ಕರ್ನಾಟಕ ಮೀಡಿಯಾ ನ್ಯೂಸ್. ಒಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಸರ್ ನಮಸ್ತೆ. ನಾವು ಗ್ರಾಮ ಆಡಳಿತಾಧಿಕಾರಿಗಳು ಗುಬ್ಬಿಯಿಂದ ಮುಷ್ಕರವನ್ನು 2ನೇ ಹಂತದಲ್ಲಿ ಮಾಡ್ತಾಯಿದ್ದೀವಿ ಸರ್. ಮೊದಲನೇ ಹಂತದಲ್ಲಿ ನಾವು 10 ದಿನ ಮುಷ್ಕರವನ್ನು ಮಾಡಿದ್ದು. 2ನೇ ಹಂತದಲ್ಲಿ ಈ ದಿನ 9ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈ ದಿನ ನಮ್ಮ ಒಂದು ಬೇಡಿಕೆಗಳು, ನಾವು ಹಿಂದೆ ಮೊದಲ ಹಂತದಲ್ಲಿ 23 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದು. ಈ ದಿನವಾದರೂ ಕೂಡ ಬೇಡಿಕೆಗಳು ಈಡೇರದೇ ಇರುವುದರಿಂದ 2ನೇ ಹಂತದ ಮುಷ್ಕರವನ್ನು ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಕರೆದಿದ್ದಾರೆ. ಹಾಗಾಗಿ ರಾಜ್ಯ ಸಂಘದ ನಿರ್ದೇಶನದಂತೆ ಈ ಒಂದು 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಈ 9ನೇ ದಿನ ಆಗಿರೋದು ಕೂಡ ಇದರಲ್ಲಿ ಯಾವುದೂ ಕೂಡ ನಮಗಿನ್ನೂ ಸರ್ಕಾರದ ಕಡೆಯಿಂದ ಸ್ಪಂದನೆ ಬಂದಿಲ್ಲ ಸರ್. ಇವತ್ತು ಏನು 11 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಇವತ್ತೇನಾಗುತ್ತೆ ಅದನ್ನು ನೋಡಿಕೊಂಡು ಮುಂದಿನ ದಿನದಲ್ಲಿ ನಮಗೆ ಧನಾತ್ಮಕವಾಗಿ ಏನಾದರೂ ಸ್ಪಂದನೆ ಸರ್ಕಾರದಿಂದ ಸಿಕ್ಕಿದ್ರೆ ಮುಷ್ಕರವನ್ನು ಕೈಬಿಟ್ಟು ನಾವು ಮುಂದಿನ ಕೆಲಸವನ್ನು ಮಾಡಲಿಕ್ಕೆ ನಾವು ಮುಂದೆ ಹೋಗ್ತೀವಿ. ಇಲ್ಲ ಋಣಾತ್ಮಕವಾಗಿ ಏನಾದರೂ ಆದರೆ ಕಂದಾಯ ನೌಕರ ಸಂಘದ ಎಲ್ಲ ವರ್ಗದ ಎಲ್ಲ ನೌಕರರನ್ನು ಕರ್ಕೊಂಡು ನಾವು ಮುಷ್ಕರವನ್ನು ಮುಂದೆ ಹೋಗ್ತೀವಿ ಸರ್. ಮತ್ತು ಮುಷ್ಕರವನ್ನು ನಮಗೆ ಋಣಾತ್ಮಕವಾಗಿ ಏನಾದರೂ ಅವಕಾಶ ಆಗಲಿಲ್ಲ ಅಂದ ಪಕ್ಷದಲ್ಲಿ ನಾವು ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತ ಈ ಬಗ್ಗೆ ಹೇಳ್ತಾ, ಮುಂದೆ ನಮ್ಮ ರಾಜ್ಯಾಧ್ಯಕ್ಷ ಏನು ನಿರ್ದೇಶನವನ್ನು ನೀಡಿದ್ದಾರೆ ಅದರಂತೆ ನಾವು ಪಾಲನೆ ಮಾಡ್ತೀವಿ ಸರ್. ನಮ್ಮ ಬೇಡಿಕೆಗಳು ಅಂದರೆ ಪ್ರಮೋಷನ್ಸನ್ನು ಕೊಡಬೇಕು. 20-25 ವರ್ಷ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಪ್ರಮೋಷನ್ಸ್ಗಳನ್ನು ಕೊಟ್ಟಿಲ್ಲ. ಹಾಗೂ ವಂಶವೃಕ್ಷ ಮತ್ತು ಏನು ನಮ್ಮ ಜಾತಿ ಪ್ರಮಾಣ ಪತ್ರವನ್ನು ನೀಡ್ತೀವಿ, ಇದರಲ್ಲಿ ಡೈರೆಕ್ಟು ವಿಲೇಜ್ ಅಕೌಂಟೆಂಟ್ ಮೇಲೆ FIRಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಸೂಕ್ತ ಆದೇಶವನ್ನು ಸರ್ಕಾರದಿಂದ ಅರ್ಜಿದಾರನೇ ಪ್ರಮಾಣೀಕರಿಸಿ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಆದರೆ ಅದರಲ್ಲೇನಾದರೂ ತಪ್ಪಾಗಿದೆ ಅಂತಂದರೆ ದೃಢೀಕರಿಸ್ಕೊಟ್ಟಂಥ ಅಧಿಕಾರಿ ಮೇಲೆ ಕ್ರಮ ತಂತಾರೆ ಹೊರತು ಆ ಅರ್ಜಿದಾರನ ಮೇಲೆ ಕ್ರಮ ತಗೊಂಡು ಅವನ ಮೇಲೆ ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಲ್ಲ ಸರ್. ಇದೊಂದು ದೊಡ್ಡ ಸಮಸ್ಯೆ, ದುರಂತ ಆಗಿದೆ. ಇದರಿಂದ ಹಲವಾರು ಗ್ರಾಮ ಆಡಳಿತಾಧಿಕಾರಿಗಳು ಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಒಂದು ಸರ್, ತದನಂತರ ರೋಡ್ 6 ಸರ್, ಬೇರೆ ಜಿಲ್ಲೆಗೆ ಹೋಗುವಂಥ ಏನು ವರ್ಗಾವಣೆಗೆ ಅವಕಾಶ ಇತ್ತು, ಈ ಹಿಂದೆ ಇತ್ತು. ಆದರೆ ಕೂಡ ಈಗ ಅದನ್ನು ತೆಗೆದು ಎಲ್ಲ ನಮ್ಮ ನೌಕರರುಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ. ಅದನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ, ಮತ್ತು ಟ್ರಾವೆಲಿಂಗ್ ಒಂದು ವೆಚ್ಚವನ್ನು ಹೆಚ್ಚು ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಸರ್. ಗಾಡಿಗಳಲ್ಲಿ ಹೆಚ್ಚೆಚ್ಚಿಗೆ ಹೋಗಬೇಕಾದ್ರೆ ಸಾಕಷ್ಟು ಖರ್ಚುಗಳು ಬರ್ತಾ ಇದ್ದಾವೆ. ಅದನ್ನು ಬರುವ ಮಾಸಿಕ ಸಂಬಳದಲ್ಲಿ ಖರ್ಚು ಮಾಡಿಕೊಂಡು ಅರ್ಧ ಸಂಬಳವನ್ನು ಬರೀ ನಾವು ಖರ್ಚುಗಳಿಗೆ ಖರ್ಚು ಆಗ್ತಾಯಿದೆ. ಹಾಗಾಗಿ ಟ್ರಾವೆಲಿಂಗ್ ಅಲಯನ್ಸ್ 500 ರೂಪಾಯಿ ಇತ್ತು, ಅದನ್ನು 5,000ಕ್ಕೆ ಹೆಚ್ಚುವರಿ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಇದರ ಜೊತೆಯಲ್ಲಿ ಹಲವಾರು ಬೇಡಿಕೆಗಳನ್ನು, ಇನ್ನೂ ಹೆಚ್ಚಿನ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಮುಂದಿನ ಮುಷ್ಕರದ ಬಗ್ಗೆ ಗಮನ ಹರಿಸಿ ನಾವು ನಡೀತೀವಿ. ಥ್ಯಾಂಕ್ ಯು. ಸರ್ಕಾರಿ ನೌಕರರು ತಮ್ಮ ಸಮಸ್ಯೆಗೆ ಸ್ಟ್ರೈಕ್ ಮಾಡೋಕ್ಕೆ, ಈವನ್ ಪಬ್ಲಿಕ್ ಹೋರಾಟ ಮಾಡಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಇದೆ. ಅದನ್ನೇ ನೀವು ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಈಗ 9 ದಿವಸದಿಂದ ಸ್ಟ್ರೈಕಿಗೆ ಕುಂತಿದ್ದಾರೆ. ಅವ್ರ ಬೇಡಿಕೆ ಅದರಲ್ಲಿ ಯಾವುದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗುವಂಥ ಬೇಡಿಕೆ ಯಾವುದೂ ಇಲ್ಲ. ಅದರಲ್ಲಿ ಅಲ್ಲ, ನಮ್ಮ ಟೋಟಲ್ 23 ಆರ್ಥಿಕವಾಗಿ ಸರ್ಕಾರಕ್ಕೆ ಹೊರೆ ಬೀಳುವಂಥ ಬೇಡಿಕೆಗಳು ಯಾವುದೂ ಇಲ್ಲ. ನಿಮ್ಮ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿ ಅನ್ನೋದು ಬರೀ ಆದೇಶನ ಮಾರ್ಪಾಡು ಮಾಡಿರ್ತಕ್ಕ ಎಲ್ಲ ಒತ್ತಡ
23 24 ಹಾಕಿದ್ದೀರಿ. ಅದು ಸಸ್ಟೈನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗ್ತದೆ. ಬದಲಾವಣೆ ಮಾಡಿದ್ದು ನಿಮ್ಮ ಬೇಡಿಕೆ ಅಷ್ಟೇ. ಹಾಗಾಗಿ ಇದರಲ್ಲೇನು ಸರ್ಕಾರಕ್ಕೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನು ಆಗೋದಿಲ್ಲ. ಸರ್ಕಾರದ ಬೋರ್ಡು ಅದರಲ್ಲಿ ಏನೂ ಇಲ್ಲ. ಏನಾಗಿದೆ, ಬರೀ ಅದು ಯಾವುದೋ ಗ್ಯಾರಂಟಿ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಆಡಳಿತ ವಲಸೆದ್ದೋಗಿದೆ, ಆರ್ಥಿಕ ನೀತಿಯೂ ಹಾಳಾಗಿದೆ. ಇವತ್ತು ನಾನು ರಾಜ್ಯ ಸರ್ಕಾರ ನೌಕರ ಸಂಘದವ್ರಿಗೆ ಮತ್ತು ನಮ್ಮ ರೆವಿನ್ಯೂ ಇಲಾಖೆಯ ಕೇಂದ್ರ ಸಂಘದವ್ರಿಗೆ ನಾನು ವಿಧಿಸ್ತೀನಿ, ನಾವೆಲ್ಲರೂ ಸಹ ಇವರಿಗೆ ಸಪೋರ್ಟ್ ಆಗಿ ಕೂಡಲೇ ಎಲ್ಲ ಆಫೀಸನ್ನು ಮುಚ್ಚಿ ಹೋರಾಟ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ನಾನು ಸಹ ಬೇಕಾದ್ರೆ ಆ ಹೋರಾಟದಲ್ಲಿ ಮುಂಚೂಣಿಲಿ ನಾನು ನಿಲ್ತೀನಿ, ನಾನೇನು ಹೆದರಕ್ಕಿಲ್ಲ. ವಿಧಾನಸೌಧ 13 ಸಲ ಕ್ಲೋಸ್ ಮಾಡಿದ್ರೆ ಇದ್ಯಾವುದು ಅದೇನು ಹೇಳ್ತಾರೆ, ಈ ಪುಟ್ಗೋಷಿ ಸರ್ಕಾರ ಇದಕ್ಕೆ ಯಾವ ಕೇರ್ ಮಾಡ್ತಾನೆ. ಹಾಗಾಗಿ ಕೂಡಲೇ ನಾನು ಒತ್ತಾಯ ಅವ್ರ ಕರೆದು ಚರ್ಚೆ ಮಾಡಬೇಕು. ಸರ್ಕಾರಿ ನೌಕರ ಸಂಘದವರು ಭಾಗವಹಿಸಿದೆ, ಆಲ್ಸೋ ಗೌರ್ಮೆಂಟ್ ಸರ್ವೆಂಟ್, ಸರ್ಕಾರಿ ನೌಕರು. ನೀವು ಅವರಿಗೆ ಸಹಕಾರ ನೀಡಿದ ಬಗ್ಗೆ ಹೆಂಗಾಯ್ತದೆ? ಸರ್ಕಾರಿ ನೌಕರ ಸಂಘ, ರೆವಿನ್ಯೂ ಇಲಾಖೆಯವರು ಎಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವರ ಬೇಡಿಕೆ ಬಗ್ಗೆ ಸ್ಪಂದಿಸಬೇಕು. ಇದು ನನ್ನ ಒತ್ತಾಯ. ಮತ್ತು ಈಗೇನು ಮುಷ್ಕರ ಕೂತಿರೋಂಥವ್ರ ಮೇಲೆ ಏನು ಹಿಂದಿನ ಕೇಸ್ಗಳನ್ನ ತೆಗಿಯೋಂಥದ್ದು, ಈ ಥರ ಸಾಕಷ್ಟು ಸರ್ಕಾರ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ಎಲ್ಲ ಒಂದು ಕಡೆ ಮುಷ್ಕರವನ್ನು ಕುಂದಿಸ್ಬೇಕು ಅಂತ ಹೊರಟಿದೆ. ಅದು ಸರ್ಕಾರದ ವಿವೇಕತನ. ಸರ್ಕಾರಿ ನೌಕರರೇ ನಮ್ಮ ಬೇಡಿಕೆಯನ್ನು ಮಂಡಿಸಲಿಕ್ಕೆ ಇದು ಒಂದು ವೇದಿಕೆ, ಹೌದಲ್ಲ? ಮುಂಚೆನೇ ಚರ್ಚೆ ಮಾಡಿದರೆ ನಾವು ಯಾರು ವ್ಯವಸ್ಥೆಗೆ ಹೋಗ್ತಿರ್ಲಿಲ್ಲ. ಅವರು ಲೆಟ್ರ್ ಕೊಟ್ಟಾಗ 1 ತಿಂಗಳು 2 ತಿಂಗಳು ಕರೆದು ಅವ್ರ ಸಮಸ್ಯೆನ ಚರ್ಚೆ ಮಾಡಿ ಯಾಕೆ ಹೋಗ್ತಾರೆ, ಯಾಕೆ ಹೋಗ್ತಾರೆ? ಅವ್ರೇನು ಹೋಗ್ತಿರ್ಲಿಲ್ಲ. ಇವರು ಚರ್ಚೆ ಮಾಡ್ತಾರೆ, ಅವ್ರನ್ನ ಬೇಕಾಬಿಟ್ಟು ಬಿಟ್ಟಾಗ ಅನಿವಾರ್ಯ ಮುಷ್ಕರ ಮಾಡ್ತಾರೆ. ಹಿಂದಿನ ಕೇಸ್ ಏನು ಲೋಕಾಯುಕ್ತ ಅಂತೆಲ್ಲ ಕಂಡಿದ್ರೆ ನಾವು ಹೋಗ್ತೇವೆ. ಇನ್ನೇನಾಗ್ತೈತೆ ಅಲ್ಲಿ, ಇನ್ನೇನು ಕೇಸ್ ಅವ್ರಿ ಅವ್ರ ಮೇಲೆ ಹೇಗೆ ಕೇಸ್ ಇವೆ, ಅಷ್ಟೇ ತಾನೇ. ಈಗ ಸಾರ್ವಜನಿಕ ದೂರುಗಳನ್ನೂ ಇಟ್ಕೊಂಡು ನಾವು ಇದು ಮಾಡ್ತೀವಿ ಅಂತ ಹೊರಟಿದೆ. ಸಾರ್ವಜನಿಕ ದೂರು ನನ್ನ ಮೇಲೆ ಕೊಡ್ತಾರೆ, ನಾನು ಎಮ್ಮೆಲ್ಲೆಗಿರಿ ತೆಗಿತಾರೆ ತೆಗೆದಿರಿ. ಸಾರ್ವಜನಿಕರು ಲ್ಯಾಂಡ್ ಗ್ರಾಂಟಿಂಗ್ನಲ್ಲಿ 100 ಕೊಡ್ತಾರೆ. ಒಂದು ಊರಲ್ಲಿ ಈಗ ತಾನೇ ಒಂದು ಲೆಟ್ರ್ ಬರೆದೆ, ಅವನಿಗೆ ಮನುಷ್ಯನಿಗೆ ಕೆರೆ ಕಟ್ಟೋಕ್ಕೆ 2 ಸರ್ವೆ ನಂಬರು ಮುಳುಗಡೆ ಆಗಿದೆ. ಊರಿನವ್ರು ಹೇಳೋರು ಈ ಸರ್ವೆ ನಂಬರ್ ಉತ್ಕೊಳ್ಳಪ್ಪ. ಇನ್ನೊಬ್ಬ ಕಂಪ್ಲೇಂಟ್ ಕೊಡ್ತಾನೆ, ಇವ್ರು ಉತ್ತಿಲ್ಲ, ಮಂಜೂರು ಮಾಡಬೇಡಿ ಅಂತ. ಕೋರ್ಟ್ ಆದೇಶ ಮಂಜೂರು ಮಾಡಿದ್ದು ನಾನು ಮಾಡ್ತೀರಪ್ಪ, ಅದಕ್ಕೆ ತಲೆ ಕೆಡ್ಸ್ಕೋಬೇಕು. ಈಗ ಒಟ್ಟಾರೆ ಈಗ ನೀವು ಈಗ ಏನು ಮುಷ್ಕರ ಮಾಡ್ತಾ ಇದ್ದಾರೆ, ಏನು ಇವರಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಾ? ಫುಲ್ಲಿ ಸಪೋರ್ಟಿಂಗ್ ದರ್ ಕಾಸ್. ಅದು ಎರಡನೇ ಮಾತಿಲ್ಲ. ನಾನೇ ಹೇಳ್ತಾ ಇದ್ದೀನಿ ರೀ, ರಾಜ್ಯ ಸರ್ಕಾರ ನೌಕರ ಸಂಘ, ರೆವಿನ್ಯೂ ಇಲಾಖೆಯವರು ಇವರಿಗೆ ಜೊತೆಲಿ ಭಾಗವಹಿಸ್ಬೇಕು, ಸಪೋರ್ಟ್ ಮಾಡ್ಬೋದು. ರ್ಯಾಲಿ ಮಾಡಿರಿ, ಬೆಂಗಳೂರು ಹೋಗಿ ನಾನು ಭಾಷಣ ಮಾಡ್ತೀನಿ. ಇರೋದಕ್ಕೆ ಇದಲ್ಲ ಇದೆಲ್ಲ ಖಂಡಿತ ಯಾವುದೇ ಸ್ಟ್ರೈಕ್ ನಾನು ಬರ್ತೀನಿ. ಆತಂಕ ಪಡೋದು ಏನು ಮಾಡೋಕ್ಕಾಗಲ್ಲ. 1982 ಏನು ದೇವರಾಜ್ ಮುಖ್ಯಮಂತ್ರಿ ಇದು KSRTC ಸ್ಟ್ರೈಕ್ ಮಾಡಿದ್ರು ಗೊತ್ತಾ? ಅವಾಗೇನು ಮಿಲಿಟ್ರಿ ಹಾಕಲ್ಲಿ ಮಾಡಿದ್ರು, ಕೊನೆಗೆ 2 ದಿವಸಕ್ಕೆ ತಿರುಗಿ ಅವರೇ ಬಿಟ್ಟರು. ಓಟೆಷ್ಟು ಗೊತ್ತಾ ದೇವರಾಜ್ ಅರಸಿಗೆ? 4,000 ಕಟ್ರಿ. 2 ಸಲ ಮುಖ್ಯಮಂತ್ರಿ 4,000 ಠೇವಣಿ ಹೋಗ್ತಾರೆ. ಏನಿಲ್ಲ ಇಲ್ಲಿ ಇದ್ರೆ ತಮಿಳ್ನಾಡಲ್ಲಿ ಜಯಲಲಿತಾ ಕುಪ್ಪಳಿಸಿದಲ್ಲಪ್ಪ, ಸುಮಾರು ಒಂದು 50-55 ಜನ ಡಿಸ್ಮಿಸ್ ಮಾಡಿದ್ರು. ಏನಾಯಿತು? ಒಂದೂ MP ಗೆಲ್ಲಿಲ್ಲ, ಬೂಸ್ಟ್ ಔಟ್ ಆದರು. ಕೊನೆಗೆ ಇವನು DMK ಇವನು ಬಂದಮೇಲೆ ಇರ್ತದ್ದು ಕರುಣಾನಿಧಿ ಬಂದು ಅವನ್ನೆಲ್ಲ ಅಪಾಯಿಂಟ್ ಮಾಡ್ದ. ಇವನು ನಡ್ಕೊಂಡು ಹೋಯ್ತಾ ಇಲ್ವಾ? ಅದಕ್ಕೆಲ್ಲ ನೀವು ದಬ್ಬಾಳಿಕೆಗೆಲ್ಲ ಯಾರು ಎದುರ ಕಾಲ ಹೋಯ್ತು. ಬಿಫೋರ್ 70 ಅವಾಗ 7ನೇ ಕ್ಲಾಸ್ ಕೆಲಸ ಭಯ. ಈಗೆಂತ ಸರ್ಕಾರಿ ಕೆಲಸ ಸೇರೋದು ಇಲ್ಲೇನು ಉಪಯೋಗ ಇಲ್ಲ. ಏನೋ ಇವ್ರ ಪೆನ್ಷನ್ ಇಲ್ಲ ಅನ್ಸುತ್ತೆ. ಪೆನ್ಷನ್ ಬರುತ್ತೆ ಅನ್ನೋ ಒಂದು ಉದ್ದೇಶ ಬಿಟ್ಟು ಸರ್ಕಾರಿ ಕೆಲಸ ಅರಿಬೇಕ್ರಿ. ಏನೈತಿ ಇಲ್ಲಿ ಮಣ್ಣು ಹೇಳಪ್ಪ. ಎಲ್ಲ ಒಂದು ಕಡೆ ಈಗ ಶಾಸಕರು ಯಾರು ಸಹ ಧ್ವನಿ ಎತ್ತಿಲ್ಲ ಅಂತ ಒಂದು ಅಪವಾದ ಇದೆ. ಬೇರೆಯವ್ರ ಬಗ್ಗೆ ಯಾಕೆ ನಾನು ಎತ್ತಿಲ್ವ? ನಾನು ಶಾಸಕ ತಗೊಂಡ ನೀವು ರಾಜ್ಯ ಮಟ್ಟಕ್ಕೆ ಹಾಕ್ರಿ, ಯಾಕೆ ಇದು ಎದುರ್ತೀಯ? ಬೇರೆಯವ್ರು ಎತ್ತಾರೋ ಬಿಡ್ತಾರೋ. ನಾನು ಸರ್ಕಾರಿ ನೌಕರಿಂದ ಬಂದಿರೋ ಮನುಷ್ಯ, 2 ಟರ್ಮ್ ಅಧ್ಯಕ್ಷ ಆಗಿದ್ದೀನಿ. ಹಾಗಾಗಿ ನಾನು ಯಾವತ್ತೂ ನೌಕರ ಪರ ಇರ್ತೀನಿ. ಕೆಲಸ ಆಗಿದ್ರೆ ಬೈತೀನಿ, ಅದು ಬೇರೆ ವಿಚಾರ. ಹೋರಾಟ ಬಂದಾಗ ನಾನು ನೌಕರ ಪರ ಇರ್ತೀನಿ. ಅದೇನಾಗಬೇಕ ರೆಡಿ ಬಲ್ಲ. ನಮಸ್ಕಾರ.
ನಾವು ಈಗ ಏನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ 2ನೇ ಬಾರಿ ನಿರ್ದಿಷ್ಟವಾಗಿ ಮುಷ್ಕರನ ಹಮ್ಮಿಕೊಂಡಿದ್ದೀವಿ. ಇವತ್ತು 9ನೇ ದಿನ ನಾವೀಗ ಮುಷ್ಕರನ ಕೈಗೊಳ್ತಾ ಇರೋದು. ಇಷ್ಟು 9 ದಿನ ಆದ್ರೂ ಸಹ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ. ಮೇಯ್ನ್ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಅಂತಂದರೆ ಪ್ರಮೋಷನ್ಸು. ಎಷ್ಟೋ ಜನ ನಮ್ಮ ಸೀನಿಯರ್ಸ್, ನಮ್ಗೆ ಅಂತ ಅಲ್ಲ, ನಮ್ಮ ಸೀನಿಯರ್ಸ್ 22 ವರ್ಷ 25 ವರ್ಷ ಸರ್ವಿಸ್ ಮಾಡಿರೋರು ಸಹ ಇದ್ದಾರೆ. ಅವ್ರಿಗೂ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ. ನಾವು ಅದನ್ನು ನೋಡ್ಕೊಂಡು ನಮಗೂ ಅವ್ರಿಗೇ ಇನ್ನೂ ಸಿಕ್ಕಿಲ್ಲ ಅಂದರೆ ನಮಗೆ ಇನ್ನು ಯಾವಾಗ ಸಿಗುತ್ತೆ ಒಂದು ನಮಗೆ ಭಯ ಇದೆ. ಮತ್ತು ಟ್ರಾನ್ಸ್ಫರು ಮೇಯ್ನು. ನಾನು ಈಗ ಹಾಸನ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಜನಸೇವೆ ಮಾಡಬೇಕು ಅಂತ ನಾನು ಈ ಕೆಲಸಕ್ಕೆ ಸೇರಿಕೊಂಡಿದ್ದು. ನಮಗೂ ತುಂಬಾ ಆಸೆ ಇದೆ ಜನಸೇವೆ ಮಾಡಬೇಕು ಅಂತ. ಇವಾಗ ಇಲ್ಲಿ ಮಾಡಿದ್ದೀವಿ. ಮತ್ತು ನಮ್ಮ ತಂದೆ ತಾಯಿನೂ ಇರ್ತಾರಲ್ವ, ಅವ್ರಿಗೂ ವಯಸ್ಸಾಗ್ತಾ ಇರುತ್ತೆ. ಮತ್ತು ನಾವಿಬ್ಬರು ಹೆಣ್ಮಕ್ಳು ಇರೋದ್ರಿಂದ ಅಲ್ಲಿ ಯಾರೂ ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋಕೆ ಇರೋದಿಲ್ಲ. ನಾವು ನಮ್ಮ ಸ್ವತಃ ಜಿಲ್ಲೆಗೆ ಟ್ರಾನ್ಸ್ಫರ್ ನಮಗೆ ಕೊಟ್ಟರೆ ನಾವು ಸಹ ಅವ್ರಿಗೆ ಸಪೋರ್ಟಾಗಿ ನಿಲ್ಲಕ್ಕೆ, ಅವ್ರು ಇಷ್ಟು ದಿನ ಓದಿಸ್ಕೊಂಡು ಬಂದು ನಮ್ಮ ಕೆಲಸಕ್ಕೆ ಸೇರಿಸಿರ್ತಾರೆ ಕಷ್ಟಪಟ್ಟು. ಸೊ ಅವರ ಏಜ್ ಆಗಿರೋವಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ನೋಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅನ್ನೋದು ಒಂದು ನಮಗೆ ಕೊರಗಿದೆ. ಯಾವಾಗ ಕೊರಗಿರುತ್ತೆ, ಯಾವ ಸಡನ್ನಾಗಿ ಹುಷಾರಿಲ್ಲ ಅಂತ ಅಂದ್ರೂ ಸಹ ನಾವು ಇಲ್ಲಿಂದ ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ಈ ಟ್ರಾನ್ಸ್ಫರ್ ಏನಿದೆ ಅದೊಂದು ಅವ್ರು ಕೊಟ್ಟರೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಎಷ್ಟೋ ಫ್ಯಾಮಿಲಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಹುಷಾರಿಲ್ಲದೆ ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕ್ಕಾಗದೆ ಇಲ್ಲಿ ತುಂಬಾ ಸಫರ್ ಪಡ್ತಾ ಇದ್ದಾರೆ. ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಸರ್ಕಾರದವರು ಇದನ್ನು ಗಮನದಲ್ಲಿ ಇಟ್ಕೊಂಡು ನಮಗೆ ಅದನ್ನು ಮಾಡಿಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ನಾವು ಮಹಿಳೆಯರಾಗಿದ್ದು ಈಗ ನನಗೇನೆ ಇಲ್ಲಿಂದ ಒಂದು 50 ಕಿಲೋಮೀಟರ್ ಇದೆ ನನ್ನ ಸರ್ಕಲ್ಲು. ಅಲ್ಲಿಗೆ ಹೋಗಿ ಬರಬೇಕು ಅಂದರೆ ಒಂದು ಪ್ರೊಟೆಕ್ಷನ್ ಇಲ್ಲ. ಯಾವ ಸರ್ಕಲ್ ಮೇಡಮ್? ಕೊಂಡ್ಲಿ ಸರ್ಕಲ್ಲು. ಇಲ್ಲಿಂದ ಹೋಗಿ ಕೊನೆ ಹಳ್ಳಿಗೆ ಹೋಗಬೇಕು ಅಂದರೆ ಮಿನಿಮಮ್ 50 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಹೋಗಿ ಬರಬೇಕಂದ್ರೆ ಅಲ್ಲಿ ಒಂದು ಜನಗಳು ಇಲ್ಲ ಸಹ, ಬೇಚಾರ ಗ್ರಾಮಗಳವು. ಅಲ್ಲಿಗೆ ಹೋಗಿ ಬರಬೇಕಂದ್ರೆ ಒಂದು ವೆಹಿಕಲ್ ವ್ಯವಸ್ಥೆ ಬೇಡ, ಆಯಿತು ನಾವೇ ವೆಹಿಕಲ್. ಅವ್ರಿಗೇನು ಕೊಟ್ಟಿದ್ದಾರೆ ಅಲ್ಲ ಪ್ರಯಾಣ ಭತ್ಯೆ 500 ರೂಪಾಯಿ ಒಂದು ದಿನಕ್ಕೆ ಸಾಲಲ್ಲ. ಆ್ಯಕ್ಚುಲಿ ನಾವು ಹೋಗಿ ಬರಬೇಕು ಅಂತಂದರೆ ಅದನ್ನು ಒಂದು ಹೆಚ್ಚಿಗೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಮತ್ತು ನಮಗೆ ಪ್ರೊಟೆಕ್ಷನ್ ಅಲ್ಲಿ ಹೇಗಿದೆ ಅಂದರೆ ನಿಜವಾಗ್ಲೂ ಇವಾಗ ಕೊಟ್ಟಿದ್ದಾರಲ್ಲ ಬಗರುಕು ಮತ್ತು ಇದು ಮಾಡಲ್ಲ ಅಂತ ನಾವು ಹೇಳಲ್ಲ, ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಒಂದೇ ಸತಿ ನನ್ನ ಸರ್ಕಲಲ್ಲೇ ಮಿನಿಮಮ್ ಎಷ್ಟು ತುಂಬಾ ಗೌರ್ನಮೆಂಟ್ ಜಮೀನಿದೆ, ಅದನ್ನೆಲ್ಲ ಮಾಡಬೇಕು. ಬಗರುಕುಮಾಗಲಿ 125 ಆಗಲಿ ಎಷ್ಟು ಅರ್ಜಿಗಳಿದೆ, ವಿಲೇವಾರಿ ಮಾಡೋಕ್ಕೆ ಟೈಮು ಬೇಕಾಗುತ್ತೆ. ಅದರಿಂದ ಅವರು ಯಾವುದೇ ರೀತಿಲಿ ಏನಂದರೆ ಅವರು ವೇಗವಾಗಿ ನಮಗೆ ಇದು ಕೇಳೋದ್ರಿಂದ ನಮಗೆ ಎಲ್ಲನೂ ಒಂದೇ ಸಲ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಟೈಮ್ ಕೊಟ್ಟರೆ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇದೆಲ್ಲ ಒಳ್ಳೆಯದೇ, ರೈತರಿಗೆ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅವರು. ನಮಗೂ ಖುಷಿಯಾಗುತ್ತೆ. ಎಲ್ಲ ಇದು ಎಷ್ಟೊಂದು ಜನ ಅಲಿತಾ ಇದ್ರು ಇಷ್ಟು ದಿನ 125 ದುರಸ್ತಿ ಆಗಲಿ, ಯಾವುದೇ ಕಾರ್ಯಗಳಾಗಲಿ, ಭೌತಿಕತೆ ಆಗಲಿ. ಹೌದು ನಾವು ಮಾಡ್ತೀವಿ, ಮಾಡಲ್ಲ ಅಂತ ಯಾವತ್ತೂ ಹೇಳ್ತಾ ಇಲ್ಲ, ಮಾಡ್ತೀವಿ. ಅದಕ್ಕೆ ಟೈಮ್ ಬೇಕು ಅಷ್ಟೇ. ನಾವು ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಅದಕ್ಕೆ ಟೈಮ್ನ ಕೊಟ್ಟರೆ ನಾವು ಖಂಡಿತ ಮಾಡಿ ಅವರಿಗೆ ಜನಗಳಿಗೆ ಉಪಯೋಗ. ಅದು ಜನಸೇವೆ ಮಾಡೋಕ್ಕೆ ಅಂತಲೇ ನಾವು ಕೆಲಸಕ್ಕೆ ಸೇರಿರೋದು. ಖಂಡಿತವಾಗ್ಲೂ ನಾವು ಜನಸೇವೆನ ಮಾಡ್ತೀವಿ. ಮತ್ತು ನಮಗೆ ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಅವರು. ಏನಂತಂದರೆ ನಾವು ಅದೇ ಹಳ್ಳಿಯಲ್ಲಿ ಈಗ ಅದಕ್ಕೆ ಎಲ್ಲರೂ ಅಲ್ಲಿಂದ ಡೈಲಿ ಎಲ್ಲ ಕೆಲಸಗಳಿಗೂ ಮಾಡೋಕ್ಕೆ ನಮಗೆ ಹೆಡ್ ಕ್ವಾರ್ಟರ್ ಏನೀಗ ಅವರು ನಾಡ ಕಚೇರಿಗಳಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಕಚೇರಿಗಳನ್ನ ಹೇಳ್ತಿದ್ದಾರೋ ಅಲ್ಲಿ ನಾವು ಮಾಡಿಕೊಂಡ್ರೆ ಡೈಲಿ ವಯಸ್ಸಾಗಿರೋರು ಇರ್ತಾರೆ. ಹೌದು ಕೆಲವರು ಬರೋಕ್ಕಾಗುತ್ತೆ, ಬರ್ತಾರೆ, ಕೆಲವರು ಓಕೆ. ಆದರೆ ವಯಸ್ಸಾಗಿರೋರು ಇರ್ತಾರೆ. ನಾವು ಆ್ಯಕ್ಚುಲಿ ಕೊಡಬೇಕಾಗಿರೋದು ನಮ್ಮ ಸೇವೆನ ಯಾರು ಕಡುಬಡವ್ರು ಇರ್ತಾರೋ, ಯಾರು ಕೈಲಾಗಲ್ವೋ, ಅವರಿಗೆ ಆಫೀಸಿಗೆ ಬರೋಕ್ಕಾಗಲ್ವೋ ಅಂಥವ್ರಿಗೆ ನಾವು ಸೇವೆನ ಒದಗಿಸ್ಕೊಟ್ರೆ ನಮಗೂ ಸ್ವಲ್ಪ ಕೆಲಸಕ್ಕೆ ಸೇರಿರೋದಕ್ಕೂ ಸಾರ್ಥಕತೆ ಸಿಗುತ್ತೆ. ಅದರಿಂದ ಏನಾಗಬೇಕು ಅಂತಂದರೆ ನಾವು ಅಲ್ಲಿಗೆ ಹೋಗಿ ಅವ್ರು ಮಾಡಿಕೊಡ್ತೀವಿ. ಮನೆಗೆ ಹೋಗಿ ಮಾಡಿ ಅಂತಾರೆ, ಸರಿ ಆಯಿತು. ಎಷ್ಟು ಅಲ್ಲಿ ನಮ್ಮ ಆಫೀಸು ಅಥವಾ ಮೂಲಭೂತ ಸೌಕರ್ಯ ಕೊಟ್ಟರೆ ಅಲ್ವಾ ಸರ್ ನಾವು ಹೋಗಿ ಮಾಡಲಿಕ್ಕೆ ಆಗೋದು. ಅದರಿಂದ ವೃತ್ತಕ್ಕೊಂದು ದಯವಿಟ್ಟು ಗ್ರಾಮಾಡಳಿತ ಅಧಿಕಾರಿಗಳಿಗೆ ವೃತ್ತಕ್ಕೊಂದು ಆಫೀಸ್ ಮಾಡಿಕೊಟ್ಟು ಅಲ್ಲಿ ಏನು ಮೂಲಭೂತ ಸೌಕರ್ಯ ಬೇಕೋ ಅದನ್ನು ಒದಗಿಸ್ಕೊಟ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ನಾವು ಪ್ರತಿ ಸತಿ ಇವಾಗ ಏನೀಗ ಹೋಗ್ತಾ ಇದ್ದೀವಲ್ಲ, ಈಗ ಆಧಾರ್ ಸೀಡಿಂಗ್ ಅಂತ ಬಿಟ್ಟರು ಪ್ರತಿದಿನ ನಾವು ಬೆಳಿಗ್ಗೆ ಎದ್ದು 7 ಗಂಟೆಗೆ ನಾನು ಹೋಗಿದ್ದೀವಿ. ಅಲ್ಲಿ ನಮಗೆ ಹೆಂಗೆ ಹೆಣ್ಮಕ್ಳಿಗೆ ನಾವು ಪ್ರತಿಯೊಬ್ಬರು ಬೇರೆಯವ್ರ ಮನೆಗೆ ಹೋಗಿ ನಾವು ಒಂದು ಶೌಚಾಲಯ ಉಪಯೋಗಿಸೋಕ್ಕೂ ಸಹ ನಮಗೆ ಆಗಲ್ಲ ಅಲ್ಲಿ. ಆದ್ದರಿಂದ ಮೂಲಭೂತ ಸೌಕರ್ಯ ನಮಗೆ ಅಂತ ಅಲ್ಲಿ ಆಫೀಸ್ ಕೊಟ್ಟರೆ ನಾವು ಖಂಡಿತವಾಗ್ಲೂ ನಾವು ಸೇವೆ ಸಲ್ಲಿಸೋಕ್ಕೆ ಅಂತಲೇ ಸೇರಿರೋದ್ರಿಂದ ಮಾಡ್ತೀವಿ. ದಯವಿಟ್ಟು ನಾವು ಏನು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅದನ್ನು ನೆರವೇರಿಸ್ಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.